ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಈ ಹಿಂದೆ ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾಗಿದ್ದ ರೇಖಾ ಅವರ ಪತಿ ಉಮೇಶ್ ಅವರ ಜೊತೆ ಮಾತನಾಡುವ ಆಡಿಯೋ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಡಾಕ್ಟರ್ ಎಂಸಿ ಸುಧಾಕರ್ ಅವರು ಸಚಿವರಾಗುವುದಕ್ಕೂ ಮುನ್ನ ತಮ್ಮದೇ ಪಕ್ಷದ ರೇಖಾ ಅವರ ಚಿಂತಾಮಣಿ ನಗರಸಭೆ ಅಧ್ಯಕ್ಷರಾಗಿದ್ದಾಗ ಅವರ ಪತಿ ಉಮೇಶ್ ಜೊತೆ ಮೊಬೈಲ್ನಲ್ಲಿ ಮಾತನಾಡಿ ಕಮಿಷನರ್ ವಿರುದ್ಧ ಧರಣಿ ಮಾಡಿ ಶಾಸಕರಿಗೂ ಸಚಿವರಿಗೂ ಧಿಕ್ಕಾರಕ್ಕೋಗಿ ಎಂದು ಪ್ರಚೋದನೆ ನೀಡಿ ಮಾತನಾಡಿರುವುದು ಆಡಿಯೋದಲ್ಲಿ ಸೆರೆಯಾಗಿದೆ. ಯಾರದು ಡಿಎಂಎ ಬೇವರ್ಸಿ ಮುಂಡೆ ಎಂದು ಮಹಿಳಾ ಅಧಿಕಾರಿಯನ್ನು ಅವಾಚ್ಯವಾಗಿ ನಿಂದಿಸಿದ್ದಾರೆ. ಎಸ್ಟಿಮೇಟ್ ಕಾಪಿಗಳನ್ನು ತೆಗೆದುಕೊಳ್ಳಿ, ಕಾಂಟ್ರಾಕ್ಟ್ಗಳು ಹುಚ್ಚೆ ಹೊಯ್ದುಕೊಳ್ತಾರೆ, ಇನ್ನು ಮುಂದೆ ಕೆಲಸ ಮಾಡಲು ಬಿಡಬೇಡಿ, ಕಮಿಷನರ್ ವಿರುದ್ಧ ದೂರುಗಳನ್ನು ಕೊಡ್ತಾ ಇರಬೇಕು ಎಂದು ಮಾತನಾಡಿದ್ದಾರೆ. ಚಿಂತಾಮಣಿ ನಗರಸಭೆ ಕಮಿಷನರ್ ಅವರು ಯಾವುದೇ ರೀತಿಯಲ್ಲಿ ನಮಗೆ ಸಹಕರಿಸುತ್ತಿಲ್ಲ, ಸೌಜನ್ಯಕ್ಕಾದರೂ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂದು ಹೇಳಿ ಅಲ್ಲೇ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಚುನಾಯಿತ ಅಧ್ಯಕ್ಷರಿಗೆ ಕನಿಷ್ಠ ಗೌರವ ನೀಡುತ್ತಿಲ್ಲ ಎಂದು ಧರಣಿ ಮಾಡಿ ಎಂದು ನಗರಸಭೆ ಅಧ್ಯಕ್ಷ ರೇಖಾ ಅವರ ಪತಿ ಉಮೇಶ್ಗೆ ಸೂಚನೆ ನೀಡಿದ್ದಾರೆ. ಅಣ್ಣ ಹೇಳಪ್ಪ. ಅದೇ ಲೆಟರ್ ನೋಡಿದ್ರಣ್ಣ ಅವ್ರು ಕೊಟ್ಟು ಜಸ್ಟಿಫಿಕೇಶನ್ ಕೊಟ್ಟಿದ್ರು. ಕೊಟ್ಟಾರಲ್ಲ ಅವ್ರು ಕಮಿಷನರ್. ಕಳ್ಳನ ಇವನೇ ಹೋಗಿ ಮೀಟ್ ಮಾಡಿ ಎಲ್ಲ ತೊಗೊಂಡು ಬಂದಂಗೆ ಕೊಟ್ಟಿದ್ದಾನೆ. ನೀವು ಆಯ್ತು ಹೇಳ್ರಿ, ನೀವು ಈ ಥರ ನಮ್ಗೆ ಕನಿಷ್ಠ ಸೌಜನ್ಯಕ್ಕೂ ನಮಗೆ ಡೇಟು ಅಧ್ಯಕ್ಷ ಫಸ್ಟ್ ನಮ್ಮ ಹತ್ರ ಡೇಟ್ ತಗೊಳ್ದಿರಾ ನೀವು ನಮ್ಮನ್ನ ಮೀರಿ ನೀವು ಹೋಗಿ ಇದು ಮಾಡಿದ್ದೀರಾ. ಇದು ವಿರುದ್ಧವಾಗಿ ನೀವು ಯಾವುದಕ್ಕೆ ಸಹಕಾರ ಕೊಡ್ತಾ ಇಲ್ಲ, ಅದಕ್ಕೆ ನಿಮ್ಮ ವಿರುದ್ಧವಾಗಿ ನಾವು ಧರಣಿ ಮಾಡ್ತೀವಿ. 6ನೇ ತಾರೀಕು 7ನೇ ತಾರೀಕು ಮಿನಿಸ್ಟರ್ ಬಂದಿದ್ದ ದಿವಸನೇ ಅಲ್ಲೇ ಮಾಡ್ತೀರಾ. ಎಲ್ಲಿ ಮಾಡೋದು ಪ್ರೋಗ್ರಾಮ್ ಇರೋ? ಇವರು ಅದನ್ನೆಲ್ಲ ಇನ್ನೂ ಮಾಡಿಲ್ಲ, ಶೆಡ್ಯೂಲ್ ಎಲ್ಲಿಂದ ಪ್ರೋಗ್ರಾಮ್ ಮಾಡ್ಕೊತಾರೆ ಏನೋ ಅದನ್ನು ಇನ್ನೂ ಮಾಡಿಲ್ಲ. ಈಗ ನೀವು ನೋಡ್ಕೊಂಡು ನಾಳೆ ಮಾತಾಡ್ಕೊಂಡು ನಗರಸಭೆ ಮುಂದಿನ ಧರಣಿ ಕೂರೋದು ಇನ್ನೊಂದು ಮಾಡಿ ಅಷ್ಟೇ. ಧಿಕ್ಕಾರ ಹತ್ತಕ್ಕೆ ಹೋಗಿದೆ ಅಷ್ಟೇ. ಸರಿನಾ ಸರಿನಾ. ನೀವು ಶಾಸಕರಿಗೆ ಧಿಕ್ಕಾರ, ಆಡಳಿತಕ್ಕೆ ಧಿಕ್ಕಾರ, ಕಮಿಷನರ್ಗೆ ಧಿಕ್ಕಾರ, ನಮ್ಗೆ ಯಾವುದೇ ರೀತಿ ಗೌರವ ಕೊಡ್ತೀರಾ, ಇದು ಇಷ್ಟಾನುಸಾರ ನಮ್ಗೆ ಏನೋ ಏನೋ ಅವರೇ ಪರಮಾಧಿಕಾರ ಅಂತ ಹೇಳಿ ಕನಿಷ್ಠ ಚುನಾಯಿತ ಇದಕ್ಕೆ ಅಧ್ಯಕ್ಷರಿಗೆ ಗೌರವ ಕೊಡ್ತೀರಾ, ಇವ್ರು ಕೈಗೊಂಬಗ್ಲಂತ ಮಾಡ್ತಾ ಇದಾರೆ ಅಂತ ಕೂತ್ಕೊಳ್ಳಿ, ಧರಣಿ ಮಾಡ್ರಿ ಅವತ್ತು ಒಂದಿನ. ಸರಿನಾ ಸರಿ. ಅವತ್ತು ನನ್ನ ಪ್ರಕಾರ ಅವತ್ತೇ ಮಾಡೋದು ವಾಸಿನ ಅಂತ. ಅವತ್ತೇನೆ ಅವ್ರು ಬಂದಿದ ತಕ್ಷಣ ಬಂದಿದ ತಕ್ಷಣ ಲೆಟರ್ ಕೊಟ್ಬಿಟ್ಟು ಅವ್ರು ಧರಣಿ ಮಾಡ್ತೀವಿ ಅಂದ್ರೆ ಮುನ್ಸಿಪಾಲಿಟಿ ಹತ್ರ ನೀವು ಧರಣಿ ಮಾಡಿ ಅವರೆಲ್ಲರೂ ಪ್ರೋಗ್ರಾಮ್ ಮಾಡ್ಕೊಳ್ಳಿ. ಸರಿ ಆಯ್ತು, ಎಲ್ರಿಗೂ ಹೇಳ್ತೀನಿ. ನೀವು ಇವತ್ತು ನಾಳೆ ಎಷ್ಟು 2ನೇ ತಾರೀಕಲ್ಲ, ನಾಳೆ ರಜೆ ಇದೆ. ನಾಳೆದು ರಜಾ. 4ನೇ ತಾರೀಕು ಲೆಟರ್ ಕೊಟ್ಬಿಟ್ಟು 6ನೇ ತಾರೀಕು ಧರಣಿ ಕೂತ್ಕೊಳ್ರಿ ಅಷ್ಟು. ಅಧ್ಯಕ್ಷರು ಎಲ್ಲರೂ ನಮ್ಮ ಸದಸ್ಯರೆಲ್ಲ ನೀವು ಮಾತಾಡ್ಕೊಳ್ಳಿ ಫಸ್ಟ್. ಈಗ ರಂಜಾನ್ ಮುಗಿಸ್ಲಿ ನಾಳೆ. ಸರಿ. ನಾಳೆದು ಮಾತಾಡ್ಕೊಂಡು, ನಾಳೆದು ರಜಾ ಇದೆ. ಬುಧವಾರ ಮಾತಾಡ್ಕೊಂಡು ಯಾವತ್ತು ಪ್ರೋಗ್ರಾಮ್? ಶನಿವಾರ ತಾನೇ? ಶನಿವಾರ ಇರೋದು. ಶನಿವಾರಕ್ಕೆ ಧರಣಿ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಅವತ್ತೇ ಹಿಂದಿನ ದಿವಸನೇ ಕೂತ್ಕೊಳ್ಳಿ. ಸರಿ ಆಯ್ತು. ಬ್ಯಾಕ್ಔಟ್ ಮಾಡ್ರಿ, ಯಾರು ಹೋಗ್ಲೇಬೇಡ್ರಿ ಪ್ರೋಗ್ರಾಮ್ಗೆ. ಹೋಗ್ಲೇಬೇಡ್ರಿ. ಆಮೇಲೆ ನೆಕ್ಸ್ಟ್ ಕೌನ್ಸಿಲ್ ಮೀಟಿಂಗ್ ಕರೆದಾಗ ಬರೀ ನೀವೇ ಜಾಡ್ಸ್ರಿ ಇವನ್ಗೆ, ಕಮಿಷನರ್ಗೆ ಎಲ್ಲರಿಗೂ ಯಾವ್ದೋ ನಮ್ಮ ಮಾತು ಕೇಳ್ತಾ ಇಲ್ಲ, ಏನೋ ಮಾಡ್ತಾ ಇಲ್ಲ ಕೆಲಸಗಳು, ಇವ್ಗೆ ಮಾಡಕ್ ಹೋಗ್ತಾ ಇದಾರೆ, ಬಿಟ್ಟೋಗ್ರಿ ಅಂತ ಅವ್ರ ಮೇಲೆ ಅವ್ರ ವಿರುದ್ಧವಾಗಿ ಬಿಡ್ರಿ. ಅವ್ರ ಪರವಾಗಿ ಸಪೋರ್ಟ್ ಮಾಡಕ್ ಬರ್ತಾರ ನೋಡಿ. ನಮ್ಮವರೇ ಪೂರ್ತಿ ವಿರುದ್ಧವಾಗಿ ಮಾತಾಡ್ರಿ. ಅಧ್ಯಕ್ಷರಿಂದ ಹಿಡಿದ್ರೆ ಇವ್ರು ಯಾರು ನಮ್ಮ ಮಾತು ಕೇಳ್ತಾ ಇಲ್ಲ, ಇವ್ರ ಬಗ್ಗೆ ಇವರು ನಮಗೆ ಗೌರವ ಕೊಡ್ತಾ ಇಲ್ಲ, ಇವರು ಏನು ಕೆಲಸ ಮಾಡ್ತಾ ಇಲ್ಲ, ಸದಸ್ಯರಿಗೆ ಪರಿಸ್ಥಿತಿಯನ್ನು ನಮ್ಮ ಅಧ್ಯಕ್ಷರಿಗೆ ನಮ್ಗೆ ಇದಿಲ್ಲ, ಅದರಿಂದ ನಾವು ಮತ್ತೆ ಅಂತ ಹೇಳಿ ಇವ್ರ ಬಗ್ಗೆ ದೂರು ಕೊಡ್ತಾ ಇರ್ಬೇಕು ಅಷ್ಟೇ. ಡಿಎಂಎಗೆ ಇವ್ರಿಗೆ ಹೋಗಿ ದೂರು ಕೊಡ್ತಾ ಇರ್ಬೇಕು. ಬೇವರ್ಸಿ ಮುಂದೆ ಅವಳು ಯಾರು ಡಿಎಂಎ ಅವಳು ಕೇಳ್ತಾಳ ಬಿಡ್ತಾಳ, ನೀವು ಕೊಡ್ತಾ ಇರ್ಬೇಕು ಅಷ್ಟೇ. ಇದು ಲೆಟರ್ ರಿಸೀವ್ ಮಾಡ್ಕೊಂಡು ಬೇಡಣ ಇದು? ನೀವು ರಿಸೀವ್ ಕೊಡ್ತಾ ಬಂದು? ಅದೇ ಅದಕ್ಕೆ ನಾವು ಕೊಟ್ಟಿರೋದಕ್ಕೆ ಪ್ರತ್ಯುತ್ತರ ಕೊಟ್ಟಿದ್ದಾನೆ. ಲೆಟರ್ ಯಾರಿಗೆ ಬಂದು ಕೊಟ್ಟ? ಅಲ್ಲಿ ಮನೆಗೆ ಬಂದು ತಗೊಂಡ್ಬಂದಿದ್ದೆ, ಇನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ, ಹಂಗೆ ಇಟ್ಟೆ. ಅದೇ ತಗೊಳ್ತಿರೋ ರಜಾ ಇದೆ ಅಂತ ಹೇಳಿ. ಸರಿ, ರಜಾ ಇದೆ ಅಂತ ಹೇಳಿ ಬುಧವಾರ ತಂದು ಕೊಡ್ಲಿ. ಅವ್ನು ತಂದು ಕೊಟ್ಮೇಲೆ ಆಮೇಲೆ ಇದು ಕೊಡ್ರಿ. ಓಕೆ. ರಜೆ ದಿವಸ ನೀವೇ ತಗೊಳ್ತೀರಾ? ಸರಿ. ಬಿಡ್ಬೇಡ್ರಿ, ಇನ್ನು ಎಲ್ಲದಕ್ಕೂ ವಿರೋಧ ಮಾಡ್ರಿ. ನಾನು ಇಷ್ಟೇ ಹೇಳೋದು, ಎಸ್ಟಿಮೇಟ್ ಕೈಗೆ ತಗೊಳ್ರಿ. ಕಾಂಟ್ರಾಕ್ಟರ್ಗಳು ಎಲ್ಲರೂ ಹುಚ್ಚ ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ.